ಸರ್ ನೀವು ಶಿಕ್ಷಕರಾಗಿದ್ದು ನಿಮ್ಮ ಈ ಇಡೀ ಜರ್ನಿಯನ್ನು ನಾವು ನೋಡಿದಾಗ ಒಂದ್ ಕಡೆ ಸೋತೆ ಅಂತ ಫುಲ್ ಕುಗ್ಗಿ ಹೋಗಿದ್ದು, ಇಲ್ಲ ನನ್ನ ಕೈಲಾಗುತ್ತೆ ನಾನು ಮಾಡ್ತೀನಿ ಅಂತ ಮತ್ತೆ ಎದ್ದು ನಿಂತಿದ್ದು. ನಿಜವಾಗ್ಲೂ ಇದು ಎಲ್ಲರಿಂದಲೂ ಸಾಧ್ಯ ಇಲ್ಲ, ಇದು ತುಂಬಾ ಕಮ್ಮಿ ಜನರಲ್ಲಿ ಮಾತ್ರ ಈ ತರ ಆಗತ್ತೆ. ಆಗಿನ ಘಟನೆಗೂ ಈಗೊಬ್ಬ ಉತ್ತಮ ಶಿಕ್ಷಕನಾಗಿರುವುದಕ್ಕೂ ಎಷ್ಟು ಹೆಮ್ಮೆ ಅನ್ಸುತ್ತೆ, ಎಷ್ಟು ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನಿಮಗೆ? ನಾನು ಇಡೀ ಬದುಕಿನ ಇಲ್ಲಿವರೆಗಿನ ಜರ್ನಿ ನೋಡಿದ್ರೆ ನನಗೆ ಭಾಳ ಹೆಮ್ಮೆ ಫೀಲ್ ಆಗ್ತದೆ. ಯಾಕೆ ಅಂತಂದರೆ ನಾನು ಸುಸೈಡ್ ಅಟೆಂಪ್ಟ್ ಮಾಡಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು, ಅಂದರೆ ಜನ ನಿನ್ನನ್ನು ರೆಸ್ಪೆಕ್ಟ್ ಕೊಡುವ ಹಂತದಲ್ಲಿ ನೀನು ಬೆಳಿಬೇಕು. ಅಂದರೆ ನೀನು ಬಂದರೆ ಜನ ನಿನ್ನ ಬಗ್ಗೆ ಒಂದು ಒಳ್ಳೆಯ ಭಾವನೆ ವ್ಯಕ್ತಪಡಿಸ್ಬೇಕು. ಆ ಮಟ್ಟಿಗೆ ನೀನು ಬೆಳಿಲಿಕ್ಕೆ ಅವಕಾಶ ಇದೆ, ಇದೇ ಜೀವನ ಅಲ್ಲ, ಇನ್ನು ನಂತರನೂ ಜೀವನ ಇದೆ, ಅದನ್ನು ಸುಧಾರಿಸ್ಕೋಬಹುದು ಅಂತ ಒಂದು ತಿಳುವಳಿಕೆ ಮಾತುಗಳನ್ನು ಹೇಳಿದ್ರು. ಮತ್ತು ಎಲ್ಲರೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಮಾನಸಿಕವಾಗಿ ನನಗೆ ಧೈರ್ಯ ತುಂಬಿದ್ರು. ಏನೂ ಆಗಿಲ್ಲ, ನೀನು ಏನು ತಿಳ್ಕೊಬೇಡ, ಇವೆಲ್ಲ ಕೆಟ್ಟ ಗಳಿಗೆ ಅಂತ ಬಿಟ್ಬಿಡು, ಅವೆಲ್ಲ ಅದೊಂದು ದುರ್ಘಟನೆ ಬಿಟ್ಬಿಡು, ಅವ್ಯಾವ ತಲೆ ಹಾಕೋಬೇಡ, ಅದರ ಮುಂದಿನ ಜೀವನದಲ್ಲಿ ನಿನ್ನ ಭವಿಷ್ಯ ಇದೆ, ಅದನ್ನು ರೂಪಿಸ್ಕೊಳ್ಳು. ಬಟ್ ಈ ಧೈರ್ಯ ಏನಿದೆಯಲ್ಲ ನನಗೆ ಮುಂದಿನ ಸಾಧನೆಗೆ ಒಂದು ಪ್ರೇರಣೆ ಆಗ್ತದೆ. ಆಮೇಲೆ ನಾನು ಒಬ್ಬ ಶಿಕ್ಷಕನಾಗಿ 2006ರಲ್ಲಿ ಕಲಬುರಗಿಯ ರೇಷ್ಮೆ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು BEd ಮುಗಿಸ್ಕೊಂಡ್ವಿ. ಆಮೇಲೆ 2007ರಲ್ಲಿ ಮೇನ್ ಕ್ಯಾಂಪಸ್ಸಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾವು MEd ಅನ್ನು ಮುಗಿಸ್ಕೊಂಡ ನಂತರ ನಾವು ಒಂದು ಶಿಕ್ಷಕರಾಗಿ ನಾವು ಮಕ್ಕಳಿಗೆ ಪಾಠ ಹೇಳ್ಬೋದು ಅಂತ ಆತ್ಮವಿಶ್ವಾಸ ಬಂತು. ಯಾಕೆಂತಂದರೆ BEdನಲ್ಲಿ ನಮಗೆ ಶಂಕರ್ಲಿಂಗ್ ಹೆಂಬಾಡಿ ಅಂತ ಒಬ್ಬರು ಲೆಕ್ಚರ್ ಇದ್ದರು, ಉಪನ್ಯಾಸಕರು. ಬಟ್ ಅವ್ರನ್ನ ನೆನೆಸ್ಬೇಕಾಗ್ತದೆ, ಯಾಕೆಂತಂದರೆ ಅವ್ರಿಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ಬಟ್ ಅವ್ರು ನಮಗೆ ಎಷ್ಟು ವೇದಿಕೆಗಳು ಕೊಡ್ತಾ ಇದ್ರು ಅಂತಂದರೆ, ಏನೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಬಾಳಿಯವರಿಗೆ ಕರೀರಿ, ಸಿದ್ಲಿಂಗ್ ಬಾಳಿಯವರಿಗೆ ಕರೀರಿ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆಮೇಲೆ ಸಣ್ಣ ಸಣ್ಣ ಏನಾದರೂ ಆ್ಯಕ್ಟಿವಿಟಿ ಇತ್ತು ಅಂತಂದರೆ ಅದನ್ನು ನಮ್ಮ ಮೂಲಕನೇ ಮಾಡಿಸೋದು. ಹೀಗಾಗಿ ಒಂದು ಸ್ಟೇಜ್ ಕರೇಜು, ಒಂದು ಧೈರ್ಯ ಅಂತ ಬಂದಿದ್ರೆ ನಮ್ಮ BEdನಲ್ಲಿ ಬಂತು. ಆ BEdನಲ್ಲಿರುವಂಥ ಧೈರ್ಯ ಮತ್ತು ಪಾಠ ಮಾಡುವಂಥ ಕೌಶಲ್ಯ ಮತ್ತು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋ ಎಲ್ಲ ಕೌಶಲ್ಯಗಳನ್ನು ನಾವು BEdನಲ್ಲಿ ಕಲ್ತದ್ದು. ಬಟ್ ಅದನ್ನು ನಾವು MEdನಲ್ಲಿ ಪ್ರಯೋಗ ಮಾಡಿದ್ವಿ. MEdನಲ್ಲೂ ಸಾಕಷ್ಟು ನಮ್ಗೆ ಅವಕಾಶಗಳು ಸಿಕ್ಕವು. ಬಟ್ ಆದ ನಂತರ 2008ರಲ್ಲಿ ನಮ್ಮ ಸಂಸ್ಥೆಗೆ ನಾವು ಬಂದ್ವಿ. ಯಾಕೆಂದರೆ ನನಗೆ BEd ಮಾಡು ಅಂತ ಹೇಳಿದ್ದೆ ನಮ್ಮ ಅಣ್ಣ. ಯಾಕಂತಂದರೆ ಈಗ ನಾವು ಆರ್ಟ್ಸ್ ಸೆಕ್ಷನ್ ಬಂದಿದ್ವಿ, ಡೈರೆಕ್ಟಾಗಿ PUC ಪಾಸ್ ಮಾಡಿದ್ವಿ. PUC ಪಾಸ್ ಮಾಡಿದ ನಂತರ ನಮ್ಮ ಸ್ವಾಮೀಜಿಯವರು ಏನು ಮಾಡಿದ್ರು ಅಂತಂದರೆ, ಈಗ ಲಿಂಗೈಕ್ಯರಾಗಿದ್ದಾರೆ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅವರು ತಮ್ಮದೇ ಆದಂಥ ಒಂದು ಪ್ರೀತಿ ವಿಶ್ವಾಸ ತೋರಿಸಿ ನಮಗನ್ನ 3000 ಮಠ ಹುಬ್ಬಳ್ಳಿಯ 3000 ಮಠದ ಒಂದು ಪದವಿ ಕಾಲೇಜಿಗೆ ನಮ್ಮನ್ನು ಅಡ್ಮಿಷನ್ ಮಾಡಿದ್ರು. ಅಲ್ಲಿ 3 ವರ್ಷ ನಾವು ಓದಿದ್ವಿ. 3 ವರ್ಷ ಓದಿ ಇನ್ನೊಂದು ವರ್ಷ ನಾವು ಕಾಂಪಿಟೇಟಿವ್ ಎಕ್ಸಾಮ್ಕಂತ 1 ವರ್ಷ ನಾನು ಅಲ್ಲೇ ಇದ್ದೆ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರು ಮಾಡ್ಕೊಳ್ಬೇಕು, ಮುಂದೆ KS ಮಾಡಬೇಕು ಅಥವಾ KES ಮಾಡಬೇಕು, IAS ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿ ಮಾಡ್ಕೊಂಡ್ವಿ. ಅದೇ ಸಂದರ್ಭದಲ್ಲಿ ಅಣ್ಣ ಫೋನ್ ಮಾಡ್ದ, ಇಲ್ಲ ನಮ್ಮದೇ ಆದಂಥ ಕಾಲೇಜ್ ಇದೆ, ಅಂದರೆ ರಿಲೇಷನ್ನಲ್ಲಿ ಅವರು ನಮಗೆ ಆಗ್ತಾರೆ. ನಾಗೇಂದ್ರಪ್ಪ ರೇಷ್ಮೆ ಅವ್ರದ್ದು ಒಂದು ರೇಷ್ಮೆ ಕಾಲೇಜ್ ಇದೆ, ಅವರು ಕಾಲೇಜ್ ಓಪನ್ ಮಾಡಿದ್ದಾರೆ, ಅಲ್ಲೇ BEd ಮಾಡು, ಮುಂದೆ ನಮ್ಮದೇ ಸಂಸ್ಥೆ ಅದ, ಅಲ್ಲೇ ನೀನು ಟೀಚ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅಂತ ಈ ಭಾವನೆ ಹೇಳಿದಾಗ ನಾವು ಏನು ಮಾಡಿದ್ವಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಓದಿದ್ವಲ್ಲ ಅದನ್ನು ಅಲ್ಲೇ ಸ್ಟಾಪ್ ಮಾಡಿ ಮತ್ತೆ ನಾವು ಕಲಬುರಗಿಗೆ ಬಂದ್ವಿ. ಕಲಬುರಗಿ ಬಂದು BEd ಮಾಡ್ಕೊಂಡ್ವಿ. BEdನಲ್ಲಿ 86% ಆಯಿತು, ಕ್ವಾಲಿಫೈ ಆದ್ವಿ. ಗೌರ್ಮೆಂಟ್ ಕೋಟಾದಲ್ಲಿ MAd ಮಾಡ್ಕೊಂಡ್ವಿ ಮೇನ್ ಕ್ಯಾಂಪಸ್ನಲ್ಲಿ. MAd ಮಾಡಿಕೊಂಡು ಶಿಕ್ಷಕರಾಗಿ ಅರ್ಹತೆಯನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ನಾವು ಬಂದ್ವಿ. ಬಟ್ ನಮ್ಮ ಸಂಸ್ಥೆಗೆ ಬಂದ ನಂತರ ಆದರೆ ನಾನು ಕಂಡುಕೊಂಡದೇನು ಅಂತಂದರೆ, ನಮ್ಮ ಶಾಲೆ ಇನ್ನೊಂದು ಶಾಲೆಗಿಂತ ಹೆಂಗೆ ವಿಭಿನ್ನ ಆಗಬೇಕು. ಶಿಕ್ಷಣ ಎಲ್ಲರೂ ಕೊಡ್ತಾರೆ, ಪಠ್ಯಕ್ರಮ ಎಲ್ಲರೂ ಬೋಧನೆ ಮಾಡ್ತಾರೆ, ಆದರೆ ಪಠ್ಯೇತರವಾಗಿ ನಾವು ಏನು ಮಾಡ್ಬೋದು ಅದನ್ನು ನಾನು ಆಲೋಚನೆ ಮಾಡಿದೆ ನಾನು. ಹಾಗಾಗಿ ಒಂದೊಂದೇ ಆಲೋಚನೆಗಳನ್ನು ನಮ್ಮ ಬೋಧನೆಗಳಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸ್ಕೊಂಡ್ವಿ. ಆದರೆ ಈಗ ಅದರ ಪರಿಣಾಮವನ್ನು ನಾವು ನೋಡ್ತಾ ಇದ್ವಿ. ಅದರ ಪ್ರತಿಫಲ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪಠ್ಯೇತರ ಚಟುವಟಿಕೆ ಮಾಡುವಂಥ ಯಾವುದಾದ್ರೂ ಶಾಲೆ ಇದ್ದರೆ ಅದು ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಭಿವೃದ್ಧಿ ಸಂಸ್ಥೆಯ ಮತ್ತು ಸಚ್ಚಿದಾನಂದ ಪ್ರೌಢಶಾಲೆ ಅಂತ ಭಾಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ.